ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋ ಬಂದು ಗೌರಿ ಗಣೇಶ ಹಬ್ಬದ ದಿನದ್ದಾಗಿರುತ್ತೆ. ನಾವೇನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಅಂತ ಏನೂ ಮಾಡಲ್ಲ. ಸಿಂಪಲ್ಲಾಗಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಆನಂತರ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತೀನಿ. ಹಸ್ಬೆಂಡ್ ಮನೇಲಿ ತೆನಿ ಎರಿತಾರೆ, ಸೊ ಹಾಗಾಗಿ ಅಲ್ಲಿಗೆ ಹೋಗ್ತೀನಿ. ಪ್ರತಿ ವರ್ಷವೂ ಮಾರ್ನಿಂಗ್ ಅಮ್ಮನ ಮನೇಲಿ, ಆಫ್ಟರ್ನೂನ್ ಆದ ತಕ್ಷಣ ಹಸ್ಬೆಂಡ್ ಮನೇಲಿ ಈ ಥರನೇ ಮಾಡ್ತಿದ್ದೀನಿ 7 ಇಯರ್ಸಿಂದ. ಇನ್ನು ಹಬ್ಬಕ್ಕೆ ಏನೇ ಸ್ಪೆಷಲ್ ಮಾಡಿರ್ತೀವೋ ಅದನ್ನು ಕೂಡ ಅಮ್ಮಂಗೆ ತೊಗೊಂಡೋಗ್ತೀನಿ, ಯಾಕೆಂದರೆ ಅಲ್ಲಿ ಅಮ್ಮ ಒಬ್ಬರೇ. ಸೊ ಇಲ್ಲಿಂದನೇ ಮಮ್ಮಿ ಮನೇಲಿ ಏನೇನು ಮಾಡಿರ್ತೀವೋ ಅಲ್ಲಿ ಅಮ್ಮಂಗೂ ಕೂಡ ತೊಗೊಂಡೋಗ್ತೀನಿ. ಹಬ್ಬದ ಊಟ ಏನಿಲ್ಲ, ನಾರ್ಮಲಿ ವಡೆ, ಒಬ್ಬಟ್ಟು ಅಷ್ಟೇ. ತುಪ್ಪ ವೆರೈಟಿ ಐಟಮ್ಸ್ ಕೂಡ ಏನೂ ಮಾಡಲ್ಲ. ನಾರ್ಮಲಿ ಅನ್ನ, ಸಾರು, ಪಾಯಸ, ವಡೆ, ಒಬ್ಬಟ್ಟು, ಹೆಸರು ಬೇಳೆ ಇಷ್ಟೇ ಇರುತ್ತೆ. ಇನ್ನು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಅಮ್ಮಂಗೂ ಕೂಡ ತೊಗೊಂಡು ಹೊರಟೆ, ಯಾಕೆಂದರೆ ಅಮ್ಮ ಅಲ್ಲಿ ಒಬ್ಬರೇ ಇರೋದು. ಸೊ ಅವ್ರಿಗೆ ಅಲ್ಲೇನು ಸಪ್ರೇಟು, ಇಲ್ಲಿಂದನೇ ಯಾವಾಗಲೂ ತೊಗೊಂಡೋಗ್ತೀನಿ. ಇನ್ನು ಅಲ್ಲಿಗೆ ಹೋದ್ಮೇಲೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಲ್ಲಿ ನೈಟ್ 7 ಗಂಟೆ ಮೇಲೆ ತೆನಿ ಎರಿಯೋದಕ್ಕೆ ಹೋಗೋದು. ಫುಲ್ಲು ಕತ್ಲೆ ಆಗಿರಬೇಕು, ಆವಾಗಲೇ ಹೋಗೋದು. ನಾನು 7 ವರ್ಷದಲ್ಲಿ ಯಾವತ್ತೂ ಕೂಡ ಹೋಗಿಲ್ಲ, ಯಾಕೆಂದರೆ ಬೆಳಗ್ಗೆಯಿಂದ ಉಪವಾಸ ಇರಬೇಕು. ಉಪವಾಸ ಇರ್ತೀನಿ, ಬಟ್ ಹೋದರೆ ಪ್ರತಿ ವರ್ಷವೂ ಹೋಗಬೇಕು. ಹಾಗಾಗಿ ನಾನು ಹೋಗಿಲ್ಲ, ಯಾಕೆಂದರೆ ಪರ್ಸ್ನಲ್ಸ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ ಆ ಟೈಮಲ್ಲಿ. ಯಾವ ಟೈಮಲ್ಲಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅಮ್ಮನೇ ಮಾಡ್ತಾರೆ. ಅಮ್ಮನ ಕೈಲಿ ಆಗಲ್ಲ ಅಂತ ಅಂದಾಗ ನಾನು ಪೂಜೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಸೊ ಅಲ್ಲಿವರೆಗೂ ಅಮ್ಮನೇ ಪೂಜೆ ಮಾಡ್ತಾರೆ, ಅದಾದ ನಂತರ ನಾನು ಮಾಡ್ತೀನಿ. ಹಾಯ್, ವೆಲ್ಕಮ್ ಟು ದ ಚಾನಲ್. ನಾನು ನಿನ್ನೆ ತಾನೇ ಊರಿಂದ ಬಂದೆ. ಹಬ್ಬ ಎಲ್ಲ ಮುಗಿಸ್ಕೊಂಡು, ಜೊತೆಗೆ ಒಂದು ಫಂಕ್ಷನ್ ಕೂಡ ಇತ್ತು, ಅದನ್ನು ಮುಗಿಸ್ಕೊಂಡು ನಿನ್ನೆ ಮೈಸೂರಿಗೆ ಬಂದೆ. ಇವತ್ತು 2021 ಗಣೇಶ ಏನೋ ಕೂರಿಸಿದ್ದಾರೆ, ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಆಲ್ರೆಡಿ ಹಸ್ಬೆಂಡ್ ಮತ್ತು ಪಾಪು ಇಬ್ಬರು ಕೂಡ ಕೆಳಗಡೆ ಹೋದರು. ನಾನು ಹೋಗೋಣ ಅಂತ ಹೊರಟಿದ್ದೆ, ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಬರೋಣ ಬನ್ನಿ. ಇನ್ನು 1121 ಗಣೇಶ ಎಲ್ಲಿ ಕೂರಿಸಿದ್ದಾರೆ ಏನು ಅನ್ನೋದಾದರೆ, ಬೃಂದಾವನ ಬಡಾವಣೆಯಲ್ಲಿ ಕೂರಿಸಿದ್ದಾರೆ. ಅಲ್ಲಿ ಅನ್ನೋದಾದರೆ ಮಹಾಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಎಲ್ಲರೂ ಬಂದು ನೋಡಿ. ಅಲ್ಲಿ ಫಂಕ್ಷನ್ ಕೂಡ ನಡೀತಿತ್ತು, ಬಟ್ ಈವ್ನಿಂಗ್ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಪಾಪು ಫ್ರೀ ಮಾಡಲಿಲ್ಲ. ತುಂಬ ಚೆನ್ನಾಗಿ ಕೂರಿಸಿದ್ದಾರೆ, ತುಂಬ ಚೆನ್ನಾಗಿತ್ತು. ಎಲ್ಲನೂ ಒಟ್ಟಿಗೆ, ಅಷ್ಟು ಗಣೇಶನ ಒಟ್ಟಿಗೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ಲ, ಅಷ್ಟು ಗಣೇಶನೆಲ್ಲ ಒಟ್ಟಿಗೆ ನೋಡೋದು. ಹೇಗೆ ಯಾವ ಥರ ಕೂರಿಸಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ.
ಇನ್ನು 2021 ಗಣೇಶನ ಒಟ್ಟಿಗೆ ನೋಡಿದ್ದು ತುಂಬಾ ಖುಷಿ ಆಯಿತು. ನೋಡ್ತಾನೆ ಇರಬೇಕು ಅನಿಸ್ತಿತ್ತು, ಅಷ್ಟು ಖುಷಿ ಆಗ್ತಿತ್ತು. ಏಕೆಂದರೆ ಅಷ್ಟು ಗಣೇಶನ ಒಟ್ಟಿಗೆ ನೋಡಿದ್ದು ಇದೇ ಫಸ್ಟು ನಾನು. ಇನ್ನು ನೈಟು ಕೂಡ ಫಂಕ್ಷನ್ಸ್, ಡ್ಯಾನ್ಸ್ ಫಂಕ್ಷನ್ಸ್ ಎಲ್ಲ ಕೂಡ ಆಯಿತು. ಬನ್ನಿ ಅಂತ ಎಲ್ಲರನ್ನೂ ಕೂಡ ಕರೀತಿದ್ರು, ಬಟ್ ನನಗೆ ಹೋಗೋಕ್ಕಾಗಲಿಲ್ಲ. ಇನ್ನು ಮೈಸೂರಲ್ಲಿ ಬಿಗ್ಗೆಸ್ಟ್ ಗಣೇಶನ ಕೂರಿಸಿದ್ದಾರೆ ಅಂತ ನೋಡಿದೆ. ಸೊ ಅಲ್ಲಿಗೂ ಕೂಡ ಹೋಗೋಣ ಅಂದ್ಕೊಂಡು ಅಲ್ಲಿಗೂ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡ ಗಣೇಶ. ಅಷ್ಟೊಂದು ದೊಡ್ಡ ಗಣೇಶನ ನಾನು ನೋಡೇ ಇರಲಿಲ್ಲ. ಅಷ್ಟು ದೊಡ್ಡದು ಅಂದರೆ ದೊಡ್ಡದು, ತುಂಬಾ ದೊಡ್ಡದು. ಗೌರಮ್ಮನೂ ಕೂಡ ತುಂಬ ಲಕ್ಷಣವಾಗಿದ್ದರು. ಆ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ ಕೂಡ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.